ಆದ್ಯ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪ್ರಾತಃಸ್ಮರಣೆಯ ಪವಿತ್ರ ಚರಣಗಳನ್ನು ಹೃದಯದಲ್ಲಿ ಸ್ಥಾಪಿಸಿ ಆರೂಢ ಜ್ಯೋತಿಯಾಗಿರುವಂಥ ಶಿವಪುತ್ರ ಮಹಾಸ್ವಾಮಿಗಳನ್ನು ಕುರಿತು ಸದಾ ಯಾವತ್ತು ತ್ರಿಕರಣಪೂರ್ವಕವಾಗಿ ವಂದಿಸಿ ಶ್ರೀ ಸದ್ಗುರು ಬಸವಾರೂಢ ಮಹಾಸ್ವಾಮಿಗಳ ಚರಣಕ್ಕೂ ತ್ರಿಕರಣಪೂರ್ವಕವಾಗಿ ನಮಸ್ಕರಿಸಿ ಕಾರ್ಯಕ್ಕೆ ಕಾರಣೀಭೂತರಾದಂಥ ಬಸವಾನಂದ ಅಜ್ಜ ಅವರಿಗೆ ತುಂಬ ಶುದ್ಧ ಅಖಂಡ ಚೈತನ್ಯ ಹಿಡಿದು ತ್ರಿಕರಣಪೂರ್ವಕವಾಗಿ ಅವರಿಗೆ ನಮಸ್ಕಾರ ಮಾಡಿ ಇವತ್ತಿನ ದಿವಸ ಬಸವಾನಂದ ಅಜ್ಜ ಅವರ ಪುಣ್ಯತಿಥಿ ನಿಮಿತ್ತ ಮಾಡಿಕೊಂಡು ಅಪರಿಚಿತವಾದ ದೇಶಕ್ಕೆ ನನಗೆ ಬರಬೇಕಾಗಿತ್ತು. ಅಂತಹ ಸ್ಥಾನದಲ್ಲಿ ನಮ್ಮ ಆದಿದೇವಾನಂದ ಮಹಾಸ್ವಾಮಿಗಳು ಸಾಕ್ಷಾತ್ ಪರಮಾತ್ಮ ಶಿವನ ದರ್ಶನ ಆದಂಗಾತು. ಇದು ಮಹಾ ಸಂತೋಷದ ಮಾತು. ಅಂಥವ್ರಿಗೆ ನಮಸ್ಕಾರ, ತ್ರಿಕರಣಪೂರ್ವಕ ನಮಸ್ಕಾರ, ತುಂಬ ತುಂಬ ನಮಸ್ಕಾರ, ಪುನಶ್ಚ ನಮಸ್ಕಾರ. ಶಂಕರಾನಂದ ಸ್ವಾಮಿಗಳು ರಾಮಾರೂಢ ಮಠ ಅವರು ಪವಿತ್ರ ಚರಣಕ್ಕೂ ತುಂಬ ನಮಸ್ಕಾರ. ಇದನ್ನು ನಡೆಸ್ಕೊಂಡು ಹೋಗುವಂಥ ಇವರು ಅಜ್ಜಗಳು ನೋಡಿ, ಹನುಮಂತಪ್ಪ ಅವರಿಗೂ ಎಲ್ಲ ಶರಣರಿಗೂ ತುಂಬ ನಮಸ್ಕಾರ. ನಮ್ಮ ಶಂಕರಯ್ಯ ಮಹಾಸ್ವಾಮಿಗಳಿಗೂ ನಮಸ್ಕಾರ. ನಮ್ಮ ಅಭಿನವ ನಿಜಗುಣ ಮಹಾಸ್ವಾಮಿಗಳಾಗಿ ಈ ಬಸವಾನಂದರ ಅದ್ವೈತ ವೇದಾಂತ ಶ್ರೀಮದ್ ನಿಜಗುಣ ಶಿವಗಳ ಸಾಹಿತ್ಯದ ಮೇಲೆ ಅತಿ ಸುಂದರವಾಗಿ ಅಂದವಾಗಿ ಭಕ್ತಿಪೂರ್ವಕವಾಗಿ ಎಲ್ಲರ ಮೇಲೆ ಕರುಣ ಇಟ್ಟು ಮಾಡಲ್ಪಟ್ಟಂಥ ಮಹಾಸ್ವಾಮಿಗಳಿಗೂ ತುಂಬ ನಮಸ್ಕಾರ. ಮತ್ತು ಇನ್ನುಳಿದ ನನ್ನ ಬುದ್ಧಿಯಲ್ಲಿ ಅಪರಿಚಿತರಾದಂಥವ್ರು ಯಾರಿದ್ದವರು ಅವರೆಲ್ಲರಿಗೂ ನಮಸ್ಕಾರ. ಅಖಂಡ ಮಂಡಲಾಕಾರವಾಗಿರುವಂತಹ ಪರಮಾತ್ಮನಲ್ಲಿ ಕಾಣುವಂಥ ಅನಂತ ಮೂರ್ತಿಗಳೆಲ್ಲ ಪರಮಾತ್ಮ ಸ್ವರೂಪರೇ. ಶಿವನಿಂ ನಿರ್ಮಿತವಾಗಿರಲ್ಪಟ್ಟ ಸಕಲ ಜಂತು ಜನಗಳೆಲ್ಲ ಅಶ್ವಸ್ವರೂಪವೇ ಎಂದು ದೃಢತರ ನಿಶ್ಚಿತ ಮಕ್ಕುಮ್ಮಂತ ನಿಜಗೊಂಡು ಹೇಳ್ತಿದ್ದಾರೆ. ತಾವೆಲ್ಲ ಪರಮಾತ್ಮ ಸ್ವರೂಪರು, ಶಾಂಭವಿ ಸ್ವರೂಪರು. ಇವತ್ತಿನ ಅಜ್ಜಗಳು ನಮಗೆ ಕರ್ಸ್ಯಾರ, ಕೊಲ್ಲಾಪುರದಿಂದ ಕರ್ಸ್ಯಾರ. ನಿನಗೆ ಶರೀರಕ್ಕೆ ಬ್ಯಾನ್ ಇದ್ರು ಬಾ ಹೇಳ್ಯಾರ, ದೊಣವಾದ್ರು ಬಾ ಹೇಳ್ಯಾರ. ಅದೇನು ಬಗೆ ಅಂತಲ್ಲ, ಬರಬೇಕು ಅಂತ ವಾಸದ ಅವರ ಅಂತಃಕರಣದ ಪ್ರೀತಿ ಏನೈತಿ ಅದನ್ನು ಹೇಳುತ್ತಂದಿಲ್ಲ. ಇವತ್ತಿನ ಪಡವೆ ನೀನೆಂದಿಗೆ ಪರಮತಿಸುವವನು ಕೆಡುವ ಕಾಯದ ಮೋನು ಮಾಣೆ ಅನುಜ. ಈ ಮನುಜ ಶಬ್ದಕ್ಕರ್ಥ ಮನುಷ್ಯಲ್ಪಟ್ಟಂಥವನು ಅಥವಾ ಮನುಷ್ಯ ಮಾತು ಕೇಳವನು, ಮನುಕುಲದಲ್ಲಿ ಹುಟ್ಟಿ ಬಂದ. ಮಾನವ ಶಬ್ದ ಬೇರೆ, ಮನುಜ ಶಬ್ದ ಬೇರೆ. ಮನುಷ್ಯನಿಂದಾಗಿರ್ತಕ್ಕಂಥ ಅನಂತ ಕಾಣುವಂಥ ದರ್ಶನದಲ್ಲಿ ಅವನ ಮನುಷ್ಯ ಮನುಜ. ಮಾನವ ಅಂದ್ರೆ ಅವ ಮರ್ಯಾದಿಸ್ತಿರ್ತ. ಇದು ಅವಮರ್ಯಾದಂಥ ಮನುಷ್ಯನಿಗೆ, ಈ ಮನುಜನಿಗೆ ವಿಷಯ ತ್ಯಾಗ ಬರುವಂಥ ಬರಲಿ ಅಂತ ಹೇಳಿ ಶ್ರೀಮನ್ ಪ್ರಯತ್ನಪೂರ್ವಕವಾಗಿ ರಚನೆ ಮಾಡ್ಯಾರ. ಇದರ ಹಿಂದಿನ ಸೂತ್ರ ಉತ್ತರ ಹರಿಸಬಹುದಿಗೆ ತೋರುವತಿ ಘೋರ ಅನುತಾಪ ಸಂತತಿ. ಯಾರು ತಳ್ಕೊಳ್ಳವ್ರೆ, ಯಾರಿಗೆ ತಳ್ಳಿಲ್ಲ ಅಂತಾರ ಅವ್ರ. ದುಃಖ, ಜನ್ಮ ದುಃಖ, ಈಶ್ವರ ದುಃಖ, ಬಾಲ್ಯ ತಾರುಣ್ಯ ದುಃಖ ಮತ್ತು ಹಿರಿಮನುಷ್ಯ ದುಃಖ, ವೃದ್ಧ ದುಃಖ, ಮೃತ್ಯು
JDY ಯಮಭಟ್ ಕೋಪ ಯಾರು ತಕ್ಕೊಳ್ಳೋರು ಯಾರು ಸಣ್ಣ ಮಾಡ್ಕೋತ್ರೆ ಸ್ವಲ್ಪ ಏನೋ ಯಾರಿಗಾರೆ ಅಕ್ಷರಲೆ ಕರೆದ್ರೆ ಭಾಳ ಮಾಡ್ಕೋತಾರ ಇಲ್ಲ ನಂದು ಏನು ಹಂಗೆ ಮಾತಾಡ್ತಾರ ಸುಧಾರಿಸ್ಕೊಳ್ಳೋದು ಏನಿರ್ತದೆ ಅದು ಏನು ಎತ್ತರ ಅಂತಾರೆ ತಾಪ ಮಾಡಿ ಮೃತ್ಯು ಕಡೆಯ ಯಮಭಟ್ರ ಹೊಡೆತಗಳನ್ನೆಲ್ಲ ಸಹನ ಮಾಡ ಅಲ್ಲಿ ಯಾರಿಗೆ ಏನಿಲ್ಲ ಯಾಕೋ ನಂಗೆ ಇಲ್ಲ ನಾನೇನು ಮಾಡಿ ನಂಗೆ ಇಲ್ಲ ಅಪೀಲಿ ರೂಲ್ಸ್ ಬೈ ರೂಲ್ಸ್ ಯಮದೂತ್ರೆ ನಮ್ಮವನ ಕಡೆಯವ್ರಲ್ಲ ಅವ್ರ ಹೆಂಗೆ ಬಡಿಯವ್ರ ಏನು ಜಾಮೀನು ಆದ್ರೆ ಯಾವ ಬೇಕು ಜಾಮೀನು ಎಲ್ಲಿ ನಡೆ ತೆಗೆದು ಸೋಲೆ ಅವ್ರ ಅಲ್ಲ ಈ ಸ್ಥೂಲ ಶರೀರ 12 ವರ್ಷ ತಪ ಮಾಡಿರಿ ಭಾಳ ಚಲೋ ಗುರುಗಳು ಭಾಳ ವಾಕ್ಸಿದ್ಧಿ ಪುರುಷರು ನಮಗೆ ತಕ್ಷಣದಲ್ಲಿ ಮುಕ್ತಿ ಆಗ್ಬೇಕು ನೋಡ್ರಿ ನಿಮಗೆ ಏನು ಬಿಲ್ಡಿಂಗ್ ಹಚ್ಲ ಹೊಲ ಹಚ್ಲ ಏನು ಹಚ್ಲ ಏನು ಬೇಕಾದ್ರೆ ತಕ್ಷಣ ಅರ್ಜೆಂಟ್ ನಮಗೆ ಮುಕ್ತಿ ಸಿಗ್ತೈತಿ ಏನು ಹೇಳ್ರಿ ಅಂದ್ರೆ ಅವರು ಮಿರ್ಜಾಗ ದೊಡ್ಡ ಡಾಕ್ಟ್ರ್ ಅಂದ್ಯಾಕೆ ಹೋದೊಬ್ಬ ಏನು ರೀ ಎಷ್ಟು ರೊಕ್ಕ ತಗೋತಿರ್ತವ್ರಿ ನಮ್ಮ ರೋಗ ಒಂದು ಸಾಯಂಕಾಲದೊಳಗೆ ನಾವು ಅದರಿಂದ ಪರಿಹಾರ ಆಗಿ ಅಗದಿ ಸಮಾಧಾನ ಆಗ್ಬೇಕನ್ನಂಗೆ ಏನೈತಿ ಹೇಳ್ರಿ ಅಂದ ನಾನೊಂದು ತಿಂಗಳದ್ದು ಮಾತ್ರೆ ಕೊಡ್ತೀನೋ ತಿನ್ಕೋತ ಹೋಗು ಪಂತೆ ಮಾಡ್ಕೋತ ಹೋಗು ಅಂದ ಅಲ್ರಿ ರೊಕ್ಕ ಬೇಕಾಡ್ತವ್ರಿಗೆ ಸದ್ಯಕ್ಕೆ ಅರ್ಜೆಂಟ್ ಬೇಕಂತ ಆಗು ಮಾತಲ್ಲ ಹಂಗೆ ಮುಕ್ತಿ ಬೇಕು ಮುಕ್ತಿ ಹೇಗೆ ಬೇಕು ಮುಕ್ತಿ ಬೇಕು ಮುಕ್ತಿ ಅಂದರೆ ಏನು ತಿಳ್ಕೊಬೇಕು ಮುಕ್ತಿ ಅಂದರೆ ಏನು ಬಿಡುಗಡೆ ಅಂತ ಅರ್ಥ ಎದರಿಂದ ಕಟ್ಟುಕೊಂಡಿ ಎದರಿಂದ ಕಟ್ಕೊಂಡು ನಿಯತ್ ಅದು ನಿನಗೆ ತಿಳಿತೈತೇನಂದು ತಿಳಿಯಂಗಿಲ್ಲ ಅಂದ ತಿಳಿಯಂಗಿಲ್ಲ ಅಂದ್ರಿಂದನೇ ಕಟ್ಕೊಂಡು ಅಜ್ಞಾನದಿಂದ ಕಟ್ಕೊಂಡು ಆ ಅಜ್ಞಾನ ಹೋಗ್ಬೇಕಾದ್ರೆ ಅಜ್ಞಾನಕ್ಕೆ ವಿರುದ್ಧವಾದಂಥ ಸಾಹಿತ್ಯಗಳು ಬೇಕು ಮೋಹ ಅಳಿ ಅಂತ ನಿಜಗೊಂಡ್ರು ಮೋಹ 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 ಅದು ಬಿಡ್ಬೇಕಿದು ಖರೆ ಐತಿ ಬಿಡಂಗಿಲ್ಲ ಅದು ಬಡ ಜಟಿಲ್ ಬಾತ್ ಹೈ ಭಾಳ ಕಷ್ಟ ಸಾಧ್ಯ ಐತಿ ಅದು ಮೋಹ ಹೋಗುದು ಯಮಪಟ್ಟಣದಾಗ ಹೋಗಿ ಎಳೆದು ಹೊಡೆದ್ರೂ ಹೋಗಂಗಿಲ್ಲ ಮತ್ತೀರಿ ಹುಟ್ಟೆ ಬರ್ತೈತಿ ಹೊರತಾಗ ಅದು ಹೋಗಂಗಿಲ್ಲ ಮೋಹ ಇಲ್ಲೇ ಮನ್ಯಾಗ ಹೆಂಡತಿ ಮಕ್ಕಳು ಬೇಕಾದಷ್ಟು ಛೀ ಹಾಕ್ತಾರೆ ಹೋಗಂಗೆ ಇಲ್ಲ ಮೋಹ ಮಕ್ಕಳು ಮಾತು ಕೇಳಾದ ನಿನಗೇನು ತಿಳಿತೈತಿ ಮುದುಕ ಸುಮ್ಕೊಂಡಂತಾರೆ ಹೋಗಂಗೆ ಇಲ್ಲ ಮೋಹ ಇದೆಲ್ಲ ವೈರಾಗ್ಯಕ್ಕೆ ಒಳ್ಳೆಯ ಉಪಯುಕ್ತವಾದಂಥ ಮಾತುಗಳು ಎಷ್ಟು ಕಷ್ಟ ಆಗ್ತೈತಿ ಅಷ್ಟು ನಮಗೆ ನಿರ್ಮಹತ್ವ ಬರ್ತಿರ್ತೈತಿ ಅಲ್ಲಿ ನಿರ್ಮವ ಆಗ್ಬೇಕು ನಮಗೆ ಇದು ವಿರುದ್ಧ ಐತಿ ಈ ವಿರುದ್ಧದಲ್ಲಿ ನಾವೇನು ಮಾಡ್ಕೊಂಡೀವಿ ಅದನ್ನು ಹಚ್ಕೊಂಡು ಕೂತೀವಿ ನಾವು ಅದು ವಿರುದ್ಧ ಇದ್ರೂ ಹಚ್ಕೊಂಡು ಕೂತೀವಿ ಜ್ಞಾನ ವೈರಾಗ್ಯ ಪ್ರಕಾಶಲಾಗುವಂಥ ದೃಷ್ಟಾಂತ ಬರ್ತೈತಿ ನೋಡ್ರಿ 10 ಮಂದಿ ಸಸ್ತಾರು 10 ಮಂದಿ ಮಕ್ಕಳು ಒಂದು 20-30 ಮಂದಿ ಎಲ್ಲ ಮೊಮ್ಮಕ್ಕಳು ಒಂದು 40 ಮಂದಿ ಮರಿಮಕ್ಕಳು ಮತ್ತು ಹೊಲ ಮನೆ ಬಿಲ್ಡಿಂಗ ಎಲ್ಲ ಅಗದಿ ಚಂದ ಕಾರ್ ಗಾಡಿ ಬೇಕಂತ ಗಾಡಿ 25 ಲಕ್ಷದ ಗಾಡಿ ಎಲ್ಲ ಅದಾವ ಮನ್ಯಾಗ ವೇಳೆ ಊಟಕ್ಕೆ ಕೊಡ್ಲಕ್ಕ ಆ ಸಸ್ತಾರು ಮರಿಲಕ್ಕೈತ್ರು ಮರಿಲಕ್ಕೈತ್ರು ಏನೋ ಹುಡುಗರೇ 3 ದಿನ ನಿಮ್ಮ ಹ್ಯಾಂಡ್ರು ನಮಗೇನು ಊಟ ಮಾಡಿ ಅದು ಕೇಳಂಗಿಲ್ಲ ಏನಿಲ್ಲ ಎಲ್ಲ ನಾ ಗಳಿಸಿ ನಾನು ಆಡ್ದೀನಿ ನನಗೆ ಯಾರು ಕೇಳವಾರು ಅಂದ್ರೆ ಯಾಕೆ ಹಿಂಗ್ಯಾಕೆ ಮಾಡ್ತೀರಿ ಅಂದ್ರೆ ಗದ್ದಲ್ದಾಗ ನಮಗೂ ಮರು ಹಾಕವ್ರಿ ಜರ ತಾಳ್ಕೊ ಅಂತ ಹೇಳ್ರಿ ಅಂದ್ರೆ ಅವರು ಹೆಂಗೆ ಮಾಡೋದು ಒಂದು ಮನ್ಯಾಗ ಒಂದು ರೂಲ್ಸ್ ಹೊಂಟ್ರು ಒಂದು ಗಂಟೆ ಇಟ್ರು ಅಜ್ಜಾನ ಅಂತ ಯಾಕೆ ಹಸು ಆಗಣ ಗಂಟೆ ಬಾರಿಸ್ಬೇಕು ಮುಂದೊಂದು 2-3 ದಿನ ಹೆಂಗೋ ನಡೀತು 4ನೇ ದಿನಕ್ಕೆ ಮೊಮ್ಮಗ ತೊಗೊಂಡು ಆ ಗಂಟೆ ತೊಗೊಂಡು ಆಡ್ಲಾಕ ಹೋದ 4-5 ದಿನ ಒಟ್ಟು ಊಟ ಸಿಗಲಿಲ್ಲ ಅಜ್ಜಿಗೆ ಅವಾಗ ಎತ್ತು ಬಿದ್ದಾರೆ ತಮ್ಮ ಮಕ್ಳಿಗೆ ಬೇಯಕ್ಕೆ ಹತ್ತಿದ ಅಂಥ ಮಕ್ಕಳು ಇಂಥ ಮಕ್ಕಳು ಹಂಗೆ ಹಿಂಗೆ ಆ ಸಸ್ತ್ಯಾರಿ ಬೇಯಕ್ಕೆ ಹತ್ತಿದ ಆ ಸಸ್ತ್ಯಾರಿಯನ್ನು ಅವ್ರು ಹೊರಗಿನ ಮಂದಿ ಬಂದವ್ರು ಅವ್ರ್ಯಾಕೆ ಬೇಗಳತ್ತಿದ್ದಾರೆ ಗಂಡ್ರಿಗೆ ಹೇಳಿದ್ರು ಇದನ್ನ ಏನಿಟ್ರಿ ಹಳಿ ಕಚರ ಮನ್ಯಾಗ ಹೊರಗೆ ಹಾಕಿಬಿಡ್ರಿ ಅಂದ್ರೆ ಎಲ್ಲರೂ ಕೂಡಿ ಬಡಿ ಬಡಿದ್ರು ಮೇಯಾನ ಹಂಗೆ ಹರಿದ್ರು ಮೇಯಾನ ಹಂಗೆ ಹರಿದು ಹೊರಗೆ ಹಾಕಿರಿ 3 ದಿನ ಹೊರಗೆ ಕೂತು ಅಂಗಳದಾಗ
ಸುಳ್ಳು ಮಕ್ಕಳು ಬಡ್ದಾರ್ರಿ ನೋಡ್ರಿ ಪಂಚರ ಹಂಗ್ರಿ ಹಿಂಗ್ರಿ ಆ ಸಾಹೇಬ್ರೆ ಈ ಸಾಹೇಬ್ರೆ ಎಲ್ಲರಿಗೆ ನಾನು ಮಾಡೋಣ್ರಿ ನೀವು ನಿಮ್ಮ ಮನೆ ಜಗಳ ನಾವ್ಯಾಕೆ ಹಿಡೀನು ಅಂದರು. ಅಂದು ಕಡೆಗೆ ಹೊಡೆಸ್ಕೊಂಡು ಏಟು ತಿನ್ಕೊಂಡು ಅಳ್ಕೋತ ಕೂತ ಮೇಯಾಗ ಹಂಗಿಲ್ಲ ದೋತ್ರ ಹರಿದೈತಿ ಎಲ್ಲ ಹರಿದು ಬಿಟ್ಟಾರ್ರಿ ಮುದ್ಕುಂದು ಎಲ್ಲ ಅವನ ಮಾಡ್ಯಾನೆ. ಅವಾಗ ಅಲ್ಲಿ ನಮ್ಮ ರಾಮಾರೂಢ ಮಠದ ಸ್ವಾಮಿಗಳು ಆದಿದೇವಾನಂದರು ಕಾರ್ ತೊಗೊಂಡು ನಡೆದಿದ್ರು. ಅದು ಹಿಂಗೆ ಕೂತಾನ ದೊಡ್ಡ ಸಾವುಕಾರ ಯಾವಾಗಾರ ಕಾಲು ಬೀಳ್ತಿದ್ದ 10 ಪೈಸೆ ಕೊಡ್ತಿದ್ಲ ಕತ್ತಿ ಮಗ ಇವತ್ತು ಹೆಂಗೆ ಯಾಕೆ ಕೂತಾನ ನೋಡ್ತು ಅವ್ರಂದ್ರೆ ಕುಡಿದು ಕಲ್ತೇ ಇಲ್ಲ ಅವ ಗ್ವಾಳಿನ ಮಾಡೋದು ಕಲ್ತಾನವ. ಅರೇ ದೇನಾ ಶಿಖೋ ಲೇನಾ ಮತ್ ಶಿಖೋ ತಗೊಳ್ದಾಗ ಕಲಿಬೇಡ್ರಿ ಕುಡಿದು ಕಲಿಬೇಕು. ಕೊಡುವುದು ಕಲಿಬೇಕು. ಆ ಮುದಕ್ಕೆ ಯಾರಿಗೆ ಕೊಟ್ಟಿದ್ದೇ ಇಲ್ಲ ಅವ್ನು ಬಟಾ ಬದಲೆ ಮಾಡ್ಕೊಂಡು ಹೊರಗೆ ಹಾಕಿಬಿಟ್ಟಾರೆ. ಅವಾಗ ಸ್ವಾಮಿಗಳು ಅಂದರು ಏನು ರೀ ಹಂಗೆ ಏನು ಸುದ್ದಿ ಏನ ಅದು ಏನು ಹೇಳಿದ್ರಿ ಏನು ಮಾತು ಎಲ್ಲ ನಿಮ್ಗೆ ಗುರ್ತೈತಿಲ್ಲ ನಾನೇ ಮಾಡೀನಿ ನಾನೇ ಹಾಡ್ದೀನಿ ನಾನೇ ಎಲ್ಲ ಮಾಡೀನಿ ಇಟ್ಟೆಲ್ಲ ಮಾಡಿದ್ದು ನಮಗಿಲ್ಲ ಅಂಗಳದಾಗ ಕುಂಡ್ಸ್ಯಾರ ನೋಡಿರಿ ರೊಟ್ಟಿ ಇಲ್ಲ ಏನಿಲ್ಲ 4-5 ದಿನ ಆಯ್ತು ಅಂತ. ನಮ್ಮ ಮಠಕ್ಕೆ ನಡಿ ಅಂದರು ಅವರು. ನಮ್ಮ ಮಠಕ್ಕೆ ನಡಿ ಮಠದಾಗ ಬಂದು ಏನು ಮಾಡಲಿ ಏನಿಲ್ಲ ಸುಮ್ಸಲ 1-2 ಸಲ ಗಂಟೆ ಬಾರಿಸು ಊಟ ಸಿಗ್ತೈತಿ. ಹೋದವ್ರು ಬಂದವ್ರು ನಮಗೂ ಕಾಲು ಬೀಳ್ತಾರೆ ನಿನಗೂ ಕಾಲು ಬೀಳ್ತಾರೆ ನಿನಗೂ 10 ರೂಪಾಯಿ ಕೊಡ್ತಾರೆ ನಡಿತೈತಿ. ನಡಿ ಮಠಕ್ಕೆ ಆನಂದ ಐತಿ ಚಂದ ಐತಿ ಗಾದೆ ಐತಿ ತಕ್ಕೆ ಐತಿ ಪ್ಯಾನ್ ಐತು ನಮ್ಮ ಮಠದಾಗ ಇಂದ್ರನ ಸ್ವರ್ಗ ನಾಚ್ಬೇಕಾಟ್ ಚಂದ ಐತಿ ನಡಿ ಅಂದ. ಅಷ್ಟು ಚಲೋ ಐತ್ರಿ ಅಷ್ಟೆಲ್ಲ ಫೆಸಿಲಿಟಿ ಐತಿ ಭಾಳ ಆನಂದ ಐತಿ ಅಲ್ಲಿ ಬರ್ಬೇಕಾ ಅಂದ ಹೋಗೋದನ್ರಿ ನಡಿ 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 ಏನು ಗಂಟೆ ಮುಟ್ಟ ಇಲ್ರಿ ಅಂದವು ನಡಿ 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 ಅಂತ ವಿಚಾರ ಮಾಡ್ತಾನೆ ಅಂದ. ಅಲ್ಲ ವಿಚಾರ ಏನು ಹೊರಗೆ ಹಾಕ್ಯಾರ ಮತ್ತೇನೈತಿ ನಡಿ 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 ಸ್ವಾಮಿಗಳು 2 ಸ್ವಾಮಿಗಳು ಶಿವಾಯನ್ಮ ನಿನ್ಗೆ ಚಲೋ ಆಕತ್ತ ಮುಕ್ತಿ ಆಕೈತಿ ಸಾಯಾಗರೆ ಓಂ ನಮ ಶಿವ ಅಂದ್ರೆ ಮುಕ್ತಿ ಆಕೈತಿ ಯಥಾಮತಿ ತಥಾಗತಿ ಸಾಯಾಗ ಬುದ್ಧಿ ಚಲೋ ಬರ್ತಾರೆ ಮುಕ್ತಿ ಆಕೈತಿ ನಡಿವಾಜ ಅಂದ್ರೆ ಏ ಸುಳಿ ಮಗನ ನನ್ನ ಮಕ್ಕಳ ಮರಿನೆಲ್ಲ ಅಗಲ್ಸಿ ಕರ್ಕೊಂಡು ಹೋಗ್ಬೇಕಂತೀರೋ ಅಂದ. ಕಿದ್ನೋಡಿ ಮವ ಕಿದ್ನೋಡಿ ಎಂಥ ಮವ ಆಯ್ತಿದು ಇಟ್ಟೆಲ್ಲ ಬಾಯ್ಲೆ ಕೈಲೆ ಕಾಲೇ ಎಲ್ಲ ಕಡಿದು ಪಟ್ಟು ಹಚ್ಚಿದ್ರು ಮಹತ್ವರ ಮಾತು ಕೇಳಕ್ಕೆ ವಾಲತ್ತದ ಇದ ಮೊಹ. ಮಹತ್ವರ ಮಾತು ಕೇಳಿದ್ರೆ ಸದ್ಯಕ್ಕೆ ಮುಕ್ತಿ ಆಕೈತಿ ಆಗಂಗಿಲ್ಲ ಕೇಳೋದು ಆಗಂಗಿಲ್ಲ. ವಿಶ್ವಾಸಂ ಪರಮಂ ಮಂತ್ರಂ ವಿಶ್ವಾಸದ ಮಹಾಮಂತ್ರ ಐತಿ. ಮಾತ್ರ ಇಲ್ಲಿವರೆಗೆ ಏನು ಹೇಳ್ಯಾರ ಅವೆಲ್ಲ ಮಹಾಮಂತ್ರಗಳದಾವ ಎಲ್ಲಾರು ಹೊರಗೆ ತೆಳಗೆ ಹೋಗೋದು ಹೋದಿರಿ ನೀವು. ನಿಮ್ಮ ಜೀವನದೊಳಗೆ ಮುಡುಪಾಗಿ ಅವತ್ತನ್ನು ಇಟ್ಕೊಂಡ್ರೆ ಬೆಳ್ಳಕ್ಕೆ ಅನುಸರಿಸಿ ನಮಗೆಲ್ಲ ಬರ್ತಾವ. ಮೋವ ತಿಳಿತಿಲ್ಲ ಮೋವ ಈಗ ನೀವೆಲ್ಲ ಇಲ್ಲಿ ಕೂತೇವು ನಮ್ಮ ಮಠ ಬಿಟ್ಟು ಬಾ ಅಂದ್ರೆ ನಮಗೆ ಆಗಂಗಿಲ್ಲ ಮನೆ ಬಿಟ್ಟು ಬಾ ಅಂದ್ರೆ ನಿಮಗೆ ಆಗಂಗಿಲ್ಲ. ಇವು ಎಲ್ಲ ನಮ್ಮ ಮೋವ. ಆದರೆ ಮಠನೂ ಬಿಟ್ಟು ನಾವು ಹೋಗ್ಬೋದು ನೀವು ಮನೆ ಬಿಟ್ಟು ಹೋಗಂಗಿಲ್ಲ. ಇದು ಮೋವ ನಮ್ದೇನು ಮಠ ಯಾರ್ಯಾವ ಕಟ್ಟೋದು ಆಗಲಿ ಹೋಗತ್ತೀವಿ. ಅದ್ರಾಗೇನಿಲ್ಲ ನಾವು ಮಠದಾಗ ಆಸಕ್ತಿ ಇಲ್ಲ. ಮಠದಾಗ ಆಸಕ್ತಿ ಇದ್ರೆ ಅಪ್ಪಗಳು ನಾವೆಲ್ಲ ಕೆಂಪಾಗ್ತಿದ್ದಿಲ್ಲ. ಇವೆಲ್ಲ ಮುಂದಿನ ನಿಶಾನ್ಯ ನಾವೆಲ್ಲ ಮಿಲ್ಟ್ರಿ ಬರ್ತೀವಿ ಅಂದಂಗೆ ಎಲ್ಲ ಕೆಂಪು ಹಾಕೊಂಡು ಕೂತಾರ ನೋಡಿ ಎಲ್ಲ ಇವೇನು ಹೊತ್ತು ಏ ಝೂಟ್ ಹೇ ಖೋಟಾ ಹೇ ಇದು ಮಿಥ್ಯಾ ಐತಿ ಇದು ಸುಳ್ಳು ಐತಿ. ಇದ್ರಾಗ ಮನುಷ್ಯನ ಆಸಕ್ತಿ ಇಡಬಾರ್ದು. ಜನರ ಉದ್ಧಾರಾರ್ಥವಾಗಿ ಆಶ್ರಮಗಳನ್ನು ಮಾಡ್ಯಾರ ಹೊರತಾಗಿ ತಮ್ಮ ಸ್ವಾರ್ಥಕ್ಕಾಗಿ. ಭರತ ಖಂಡದಲ್ಲಿ ಋಷಿಮುನಿಗಳು ಯಾವ ಆಶ್ರಮ ತಮ್ಮ ಸ್ವಾರ್ಥಕ್ಕಾಗಿ ಮಾಡಿಲ್ಲ. ಕೇವಲ ಜಗತ್ತದ ಕಲ್ಯಾಣ ಆಗಬೇಕು ಆಶ್ರಮ ಹೆಚ್ಚಾಗಲಿ ಅಂಥೇಳಿ ನೀವು ಬೇಡ್ಕೋರಿ. ಮನೆ ಲಗುಟ್ ಬಿಟ್ಟು ಬರ್ತೀರಿ ನೋಡ್ರಿ ವಿಚಾರ ಮಾಡ್ರಿ. ಹಂಗೆ ಬನ್ನಿ ಕಂಟಿ ಕಡಿದ್ಕೋತ ಕೂತೀವಂದ್ರೆ ಅದು ಹೋಗಾಗ ಮತ್ತೆ 6 ತಿಂಗಳು ಸಿಗಿತೈತಿ. ಸಿಗದು ಮತ್ತೆ ಯಾಕೆ ಹತ್ತೈತಿ ಅದು. ಆ ಬನ್ನಿ ಕಂಟಿ ಕೂಕು ಬೇರೆ ತೆಗೆದು ಒಗೆದ್ರೆ ಅದು ಒಟ್ಟು ಗಿಡ ಒಣಗಿ ಹೋಗ್ತೈತಿ ಮತ್ತೆ ಚುಚ್ಚಂಗೂ ಇಲ್ಲ ಸಿಗಂಗೂ ಇಲ್ಲ. ಹಂಗೆ ಈ ಮೋಹಕ್ಕೆ ಮೂಲ ಏನು ಅಂದರೆ ಮೂಲ ಅಜ್ಞಾನ ಐತಿ.